ಜಗಪಾಲಕ ಕಲಿಯುಗದ ಅವತಾರವೆತ್ತಿರುವಂತಹ ರಾಮ ನಾರಾಯಣನ ಇನ್ನೊಂದು ಅವತಾರವೇ ಶ್ರೀರಾಮ. ಎಲ್ಲರಿಗೂ ಕೂಡ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಶ್ರೀರಾಮನವಮಿ. ಈ ಒಂದು ವಿಶೇಷವಾದ ದಿನನ ನಮ್ಮನೇಲಿ ಯಾವ ರೀತಿ ನಾನು ಆಚರಣೆ ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಪ್ರತಿ ವರ್ಷವೂ ಕೂಡ ನಾನು ಮಾಡ್ತಾನೆ ಬರ್ತಾಯಿದ್ದೀನಿ. ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಳ್ಳೋಣ. ಶ್ರೀರಾಮನಿಗೆ ಪ್ರಿಯವಾದದ್ದು ಪಾನಕ, ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ಬೆಲ್ಲನ ಹಾಕ್ಕೊಂಡು ನಾವು ಅದಕ್ಕೆ ಎಷ್ಟು ನಮಗೆ ಬೇಕು ಅಷ್ಟು ನಾವು ಹಾಕ್ಕೋಬೋದು. ಅದಕ್ಕೆ ನೀರು ಎಷ್ಟು ಸೇರಿಸ್ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಅದಾದಮೇಲೆ ಸ್ವಲ್ಪ ಪಚ್ಚಕರ್ಪೂರ ಮತ್ತು ಇದಿರುತ್ತಲ್ಲ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಮೆಣಸಿನ ಪುಡಿನೂ ಕೂಡ ಗುದ್ದಿ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಅನ್ನೋ ಥರ ಸ್ವಲ್ಪ ಸಾಲ್ಟನ್ನ ಹಾಕಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಕೆಲವರು ನಿಂಬೆ ಹಣ್ಣನ್ನು ಕೂಡ ಅದನ್ನು ಸೇರಿಸ್ತಾರೆ, ಅದು ಕೂಡ ಇನ್ನೊಂದು ಟೇಸ್ಟ್ ಕೊಡುತ್ತೆ. ಇಷ್ಟೇ ಸಿಂಪಲ್ಲಾಗಿ. ಕೆಲವರು ಕರ್ಬೂಜದಿಂದನೂ ಕೂಡ ಮಾಡ್ತಾರೆ, ಅದು ಕೂಡ ಮಾಡ್ಬೋದು. ನೆಕ್ಸ್ಟು ಮತ್ತು ರಾಮನಿಗೆ ಪ್ರಿಯವಾದದ್ದು ನೀರು ಮಜ್ಜಿಗೆ. ನೀರು ಮಜ್ಜಿಗೆ ಯಾವ ರೀತಿ ಮಾಡೋದು ಅಂದರೆ, ಒಂದು ಗಟ್ಟಿ ಮೊಸರನ್ನ ನಾವು ತಗೊಂಡು ಅದನ್ನು ಚೆನ್ನಾಗಿ ಅದನ್ನು ನಾದಬೇಕು ಈ ಥರ. ಅದಾದಮೇಲೆ ಸ್ವಲ್ಪ ನೀರಲ್ಲೇ ನಾದ್ಕೊಂಡು ಅದಾದಮೇಲೆ ಎಷ್ಟು ನೀರು ಬೇಕೋ ನಮಗೆ ಅಷ್ಟು ನೀರು, ಅಂದರೆ ನೀರು ಮಜ್ಜಿಗೆ ಅಂದರೆ ಗೊತ್ತಲ್ಲ, ನೀರಾಗೇ ಇರಬೇಕಲ್ವ. ಹಾಗಾಗಿ ತಂಪಿಗೆ ನೀರಾಗಿರೋವಂಥ ಮಜ್ಜಿಗೆನೇ ನಾವು ಮಾಡ್ಕೋಬೇಕು. ಇದಕ್ಕೆ ನಾವು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕೆಲವರು ಇದರಲ್ಲಿ ಮೆಣಸು ಮತ್ತು ಜೀರಿಗೆ ಎರಡನ್ನೂ ನಾನು ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಕೆಲವರು ಜಸ್ಟ್ ಮಜ್ಜಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾರೆ. ಆ ರೀತಿಯೂ ಮಾಡ್ಬೋದು. ನಮಗೆ ಹೆಂಗೆ ಬೇಕೋ ಆ ರೀತಿ ನಾವು ಮಾಡಿಕೊಂಡು ನಾವು ನೈವೇದ್ಯಕ್ಕೆ ರೆಡಿ ಮಾಡ್ಕೊಬೋದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡ್ಕೊಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ರಾಮನಿಗೆ ಪ್ರಿಯವಾದದ್ದು ಕೋಸಂಬರಿ. ಕೋಸಂಬರಿನೂ ಕೂಡ ನಾವು ಯಾವ ರೀತಿ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಕೋಸಂಬರಿಗೂ ಕೂಡ ನಾನು ಹಸಿರುಬೇಳೆನ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ, ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು. ಅದಕ್ಕೆ ಈರುಳ್ಳಿ ಆಪ್ಷನಲ್ ಅಷ್ಟೇ. ಮಾವಿನಕಾಯಿ, ಕ್ಯಾರೆಟು ಮತ್ತು ಸೌತೆಕಾಯಿ ಈ ಮೂರನ್ನು ನಾನು ತುರಿದು ಇಟ್ಕೊಂಡಿದ್ದೆ. ಅದಾದಮೇಲೆ ಜೀರಿಗೆ ಮತ್ತು ಮೆಣಸು ಕುಟ್ಟಿಟ್ಟಿರೋವಂಥದ್ದನ್ನು ಜೀರಿಗೆ ಮೆಣಸು ಹಾಕಿದ್ದೀನಿ. ನೆಕ್ಸ್ಟು ಕೊಬ್ಬರಿ ತುರಿ, ತೆಂಗಿನ ತುರಿನೂ ಹಾಕ್ಬೋದು, ಕೊಬ್ಬರಿ ತುರಿನೂ ಹಾಕ್ಬೋದು. ಇದೆಲ್ಲ ಬಂದ್ಬಿಟ್ಟು ಆಪ್ಷನಲ್ ಅಷ್ಟೇ. ನಮಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಕೂಡ ನಾವು ಹಾಕ್ಬೋದು. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟಿರೋವಂಥದ್ದನ್ನು ನಾವು ಎಣ್ಣೆ, ಸಾಸಿವೆ ಹಾಕಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೆ. ಅದನ್ನು ಕೂಡ ಲಾಸ್ಟಿಗೆ ನಾನು ಆ್ಯಡ್ ಮಾಡ್ತೀನಿ. ಇದಿಷ್ಟನ್ನು ನಾವು ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ನಿಂಬೆಹಣ್ಣಿನ ರಸನೂ ಕೂಡ ಇಂಟ್ಕೋಬೋದು. ನಿಂಬೆಹಣ್ಣಿನ ರಸ ನಿಮಗೆ ಆಲ್ರೆಡಿ ಮಾವಿನಕಾಯಿ ಹಾಕಿರೋದ್ರಿಂದ ಹುಳಿ ಇರುತ್ತೆ ಆಲ್ರೆಡಿ. ಬೇಕು ಅಂದರೆ ನಿಂಬೆಹಣ್ಣನ್ನು ಸೇರಿಸ್ಬೋದು, ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಒಟ್ಟಲ್ಲಿ ಚೆನ್ನಾಗಿರುತ್ತೆ. ಲಾಸ್ಟ್ಗೆ ಇದು ನೋಡಿ ಒಗ್ಗರಣೆ ಕೂಡ ನಾನು ಹಾಕಿರೋದನ್ನು ಇದಕ್ಕೆ ಹಾಕೋಬೋದು. ಕೆಲವರು ಸ್ವಲ್ಪ ಕಳಕಾಯಿ ಬೀಜ ಹಾಕ್ತಾರೆ, ಅದು ಕೂಡ ಒಂದು ಟೇಸ್ಟ್ ಕೊಡುತ್ತೆ. ಹುರಿದ್ಬಿಟ್ಟು ಅದನ್ನು 2 ಪೀಸ್ ಮಾಡಿ ಕಳಕಾಯಿ ಬೀಜ ಕೂಡ ಹಾಕಿದಾಗ ಇನ್ನೂ ಒಂದು ಟೇಸ್ಟ್ ಕೊಡುತ್ತೆ. ಆ ರೀತಿಯೂ ಮಾಡ್ಬೋದು. ಇವಾಗ ನೈವೇದ್ಯಕ್ಕೋಸ್ಕರ ಸಿಂಪಲ್ಲಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಫೈನಲಾಗಿ ರೆಡಿಯಾಗಿದೆ ರಾಮನಿಗೆ ಅತಿ ಪ್ರಿಯವಾದಂಥ ಪಾನಕ ಮತ್ತು ನೀರಿನ ಮಜ್ಜಿಗೆ ಮತ್ತು ಕೋಸಂಬರಿ. ಈ ಮೂರು ಕೂಡ ರಾಮನಿಗೆ ಅತ್ಯಂತ ಪ್ರಿಯವಾದ ವಸ್ತು. ನಾವು ಯಾವುದನ್ನೇ ಮಾಡಬೇಕಂದ್ರೆ ನಾರಾಯಣನಿಗೆ ಏನು ಮುಖ್ಯ? ತುಳಸಿ. ಒಂದೆಲೆ ತುಳಸಿ ಇದ್ರೇ ಸಾಕು ಪರಮಾತ್ಮನಿಗೆ ಅನ್ನೋ ರೀತಿ. ತುಳಸಿ ಎಲೆ ಇಲ್ಲದೇ ರಾಮನಿಗೆ ಯಾವುದೇ ನೈವೇದ್ಯ ಸಲ್ಲೋದಿಲ್ಲ. ಹಾಗಾಗಿ ತುಳಸಿ ಬೇಕೇ ಬೇಕು. ಹಾಗಾಗಿ ತುಳಸಿನೂ ಕೂಡ ಅದರಲ್ಲಿ ಸೇರಿಸಿ ನಾವು ರಾಮನಿಗೆ ನೈವೇದ್ಯನ ಇಡಬೇಕು. ಶ್ರೀಮನ್ನಾರಾಯಣನ ಅವತಾರಗಳಲ್ಲಿ ರಾಮನ ಅವತಾರವೂ ಒಂದು. ಹನುಮನ ಆತ್ಮಜನಕ, ಸೀತೆಯ ವಲ್ಲಭ, ಸೀತೆಯ ಜನಕ ಎಲ್ಲವೂ ಕೂಡ ಶ್ರೀರಾಮ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯ ಈ ಒಂದು ಸಿಂಪಲ್ ಆಗಿ ನಾನು ಆಚರಣೆ ಮಾಡಿದ್ದೇನೆ. ಎಲ್ಲರಿಗೂ ಕೂಡ ಮಗದೊಮ್ಮೆ ಶ್ರೀರಾಮನವಮಿ ಹಾರ್ದಿಕ ಶುಭಾಶಯಗಳು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.
share my videos and like. Thank you.